ಮಗಳು ಮನೆಗೆ ವಾಪಸ್ಸಾಗುವಂತ ನಿರೀಕ್ಷೆಯಲ್ಲಿದ್ದಾರೆ. ಲವ್ ಜಿಹಾದ್ಗೆ ಒಳಗಾಗಿದ್ದಾಳೆ ಎನ್ನಲಾದಂಥ ಯುವತಿಯ ಪೋಷಕರು. ಮಂಗಳೂರಿನಲ್ಲಿ ಬೆಳಕಿಗೆ ಬಂದಿರುವಂತಹ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಇದು. ಮುಸ್ಲಿಂ ಯುವಕ ಕೇರಳ ಮೂಲದ ಮೊಹಮ್ಮದ್ ಮಿದ್ಲಾಜ್ ಎಂಬಾತನ ಜೊತೆ ಪರಾರಿಯಾಗಿರುವಂತಹ ಮಾಹಿತಿ ಇದೆ. ವೈಶಾಲಿ ಎನ್ನುವಂತಹ ಯುವತಿ ಮಂಗಳೂರಿನ ಸುರತ್ಕಲ್ ಠಾಣೆಯಲ್ಲಿ ಈ ಬಗ್ಗೆ ಕೇಸ್ ದಾಖಲಾಗಿದೆ. ಹಿಂದೂ ಪರ ಸಂಘಟನೆಗಳು ಇದು ಲವ್ ಜಿಹಾದ್ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ, ಹೋರಾಟಕ್ಕೆ ಮುಂದಾಗಿದ್ದಾರೆ. ಇದೆಲ್ಲದರ ಮಧ್ಯೆ ಆಕೆಯ ಹೆತ್ತವರು ಮಾತನಾಡಿದ್ದಾರೆ. ಮಗಳು ಮತ್ತೆ ವಾಪಸ್ ಬರ್ತಾಳೆ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮಗೆ ಮಗಳ ಜೊತೆ ಮಾತನಾಡುವಂತಹ ಅವಕಾಶ ನೀಡಬೇಕು ಅನ್ನುವಂತಹ ಒತ್ತಾಯವನ್ನ ಹೆತ್ತವರು ಮಾಡ್ತಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಕೂಡ ಹೋರಾಟಕ್ಕೆ ಮುಂದಾಗಿದ್ದಾವೆ. ಮಗಳು ಮರಳಿ ಮನೆಗೆ ಬರುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಪೋಷಕರು ಹೇಳ್ತಿದ್ದಾರೆ. ವೈಶಾಲಿ ಹಾಗೆಯೇ ಮೊಹಮ್ಮದ್ ಮಿದ್ಲಾಜ್ ಮಗಳಿಗಾಗಿ ಪೋಷಕರ ಕಣ್ಣೀರು ಮುಂದುವರೆದಿದೆ. ಮಂಗಳೂರಿನ ಮುಕ್ಕದಲ್ಲಿ ಕ್ರಿಮಿನಾಲಜಿ ವ್ಯಾಸಂಗ ಮಾಡ್ತಾ ಇದ್ಲು ವೈಶಾಲಿ. ಸುರತ್ಕಲ್ನ ಜ್ಯುವೆಲ್ಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈ ಮೊಹಮ್ಮದ್ ಮಿದ್ಲಾಜ್ ಜೊತೆ ವೈಶಾಲಿ ಸದ್ಯ ಪರಾರಿಯಾಗಿದ್ದು ಕೇರಳದ ವೈನಾಡ್ನಲ್ಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಮಗಳನ್ನ ಹುಡ್ಕೊಂಡು ಹೆತ್ತವರು ಪಾಪ ವೈನಾಡ್ಗೂ ಹೋಗ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಹೆತ್ತವರ ಜೊತೆ ವೈಶಾಲಿ ಮನೆಗೆ ವಾಪಸ್ ಆಗೋದಕ್ಕೆ ಒಪ್ಪಿಲ್ಲ. ವೈನಾಡಿನ ಪೊಲೀಸರು ಮಿದ್ಲಾಜ್ಗೆ ಬೆಂಬಲ ನೀಡ್ತಿದ್ದಾರೆ ಅನ್ನೋದು ವೈಶಾಲಿಯ ಹೆತ್ತವರು ಮಾಡ್ತಾ ಇರುವಂತಹ ಆರೋಪ. ದಯವಿಟ್ಟು ವಾಪಸ್ ಬಾ ಅಂತ ಹೇಳಿ ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ ವೈಶಾಲಿಯ ತಂದೆ ತಾಯಿ. ಮಗಳನ್ನ ಚಿಕ್ಕ ವಯಸ್ಸಿನಿಂದ ಬಹಳ ಪ್ರೀತಿಯಿಂದ ಸಾಕಿದ್ವಿ ನಾವು, ಈಗ ನೋಡಿದ್ರೆ ಹೀಗಾಗ್ಬಿಟ್ಟಿದೆ, ಅವಳ ಜೀವನ ಹಾಳಾಗ್ಬಿಡುತ್ತೆ, ಹೇಗಾದ್ರೂ ಮಾಡಿ ನಮ್ಮ ಮಗಳ ಜೊತೆ ಒಂದು ಬಾರಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕಣ್ಣೀರಿಡ್ತಿದ್ದಾರೆ. ನನ್ನ ಮುಂದೆ ಇಲ್ಲ, ನನ್ನ ಅಭಿಪ್ರಾಯ ಮಗಳು ಬರ್ತಾಳೆ, ಬರ್ಬೋದು ಅಷ್ಟೇ. ಈಗ ನೀವು ಹಿಂದೂ ಸಂಘಟನೆಗಳು ನಿಮ್ಮ ಹೋರಾಟಕ್ಕೆ ಅಥವಾ ನಿಮ್ಮ ಪರವಾಗಿ ನಿಂತ್ಕೊಂಡಿದ್ದಾರೆ, ಅವರು ಹೋರಾಟಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಸಹಕಾರ ನಿಮಗೆ ಕೊಡ್ತಾರೆ ಅಂತ ಹೇಳಿದ್ದಾರೆ? ಅಲ್ಲ, ಅವರು ಹೆಲ್ಪ್ ಮಾಡ್ಬೋದು, ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ, ಅವರು ಹೆಲ್ಪ್ ಮಾಡ್ಬೋದು. ವಿಶ್ವಾಸ ಇದೆ ನಮಗೆ, ಇಲ್ಲಿ ನ್ಯಾಯ ಸಿಗ್ಬೋದು ಅಂತ ನಮ್ಗೆ ವಿಶ್ವಾಸ ಇದೆ. ನೀವು ಮಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಈ ಒಂದು ಆಲ್ರೆಡಿ ಅವರು ರಿಜಿಸ್ಟರ್ ಮ್ಯಾರೇಜ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದಕ್ಕೆ ಟೈಮ್ ಉಂಟು, ಇನ್ನೂ ಸಹ ಟೈಮ್ ಉಂಟು. ಅದರ ಮೊದಲು ಏನಾದರೂ ಮಾಡಬೇಕು, ಅವಳನ್ನ ತರಿಸಿ ಹೋಗಲಿ ಅಷ್ಟೇ. ಅಂದರೆ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಸ್ವಲ್ಪ ಹೊತ್ತು ಮಾತಾಡಲಿಕ್ಕೆ ಬಿಡಬೇಕು ಮಗಳನ್ನಂತ? ಅಲ್ಲ, ಮಾತಾಡಿದ್ರೆ ಬರ್ಬೋದು ಅಂತ ಗೊತ್ತು ನನಗೆ, ಬರ್ಬೋದು ಅವಳು. ಈಗ ಅವಳನ್ನು ಮಾತಾಡಲಿಕ್ಕೆ ಅದು ನೀವು ಹೋಗಿ ಮಾತಾಡುವಂಥ ಪ್ರಯತ್ನ ಮಾಡ್ತೀರಾ? ಮತ್ತೆ ಕೇರಳಕ್ಕೆ ಹೋಗಿ ಅಥವಾ ವಯನಾಡಿಗೆ ಹೋಗಿ ಎಲ್ಲಿದ್ದಾರೆ ಅಂತ ಗೊತ್ತಿದೆಯಾ? ಗೊತ್ತುಂಟು, ಅಲ್ಲಿರೋದು ವಯನಾಡಿಗೆ ಗೊತ್ತುಂಟು. ವಯನಾಡಿನಲ್ಲಿ ಅವರ ಸ್ಟೇಷನ್ಗೆ ಹೋಗಿ ಮಾತಾಡಿದನಲ್ಲ, ಅಷ್ಟು ಹೋಗಿ ಮಾತಾಡಿ ಅವಳು ನಮ್ಮೊಟ್ಟಿಗೆ ಬರ್ತಾರಂತೆ ಪೇಪರೆಲ್ಲ ಬರೆದು ಕೊಟ್ಟಿದ್ದಾಳ. ಅಲ್ಲ, ಈಗ ಎಲ್ಲಿದ್ದಾಳೆ ಅಂತ? ಈಗ ಅವರೊಟ್ಟಿಗೆ ಇರೋದು ವಯನಾಡಲ್ಲಿ ಇರೋದು, ಅಲ್ಲಿರೋದು. ಎಲ್ಲಿರೋದು ಅಂತ ಅವ್ರ ಮನೇಲಿ ಇರೋದಾ ರೂಮಲ್ಲೇ ಗೊತ್ತಿಲ್ಲ, ಅಲ್ಲಿರೋದು, ಅವರೊಟ್ಟಿಗೆ ಇರೋದು. ಈಗ ನೀವು ಮತ್ತೆ ವಯನಾಡಿಗೆ ಹೋಗ್ತೀರಾ? ಇಲ್ಲ, ಅದನ್ನು ನೋಡೋಕೆ ಅದಂತ ಪ್ಲಾನ್ ಅಂತ ನೋಡೋಕು, ಏನೋ ಐಡಿ ಗೊತ್ತಿಲ್ಲ, ಯಾರಾದ್ರೂ ಹೋಗಿಲ್ಲ ಕೇಳಿ ಏನು ಮಾಡಬೇಕು ಅಂತ ನೋಡಿ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗ್ತೀವಿ. ಹೌದು, ಕಾನೂನು ಮುಖಾಂತರ ನೋಡೋಕೆ. ಕೋರ್ಟಿಗೆ ಕೇಸನ್ನು ಹಾಕ್ತೀರಾ ಅವರ ಮೇಲೆ? ಅಲ್ಲ, ಅದನ್ನು ಅವ್ರ ಹತ್ರ ಕೇಳಿ, ಒಕ್ಕಲಂತ ಮುಖಾಂತರ ಕೇಳಿ ಏನಾಗಬೇಕು ಅವ್ರ ಹತ್ರ ನೋಡಿ ಹಾಕ್ಬೇಕು. ಅಂದರೆ ನಿಮಗೆ ನ್ಯಾಯ, ಈ ಇದರಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅಥವಾ ನಿಮ್ಮ ಮಗಳು ವಾಪಸ್ ಬರ್ತಾಳೆ ಅನ್ನೋ ಒಂದು ವಿಶ್ವಾಸ ಇದೆ? ಉಂಟು, 100% ವಿಶ್ವಾಸ ಉಂಟು. ನಮ್ಮೊಟ್ಟಿಗೆ ಬರ್ಬೋದು ನನಗೆ ವಿಶ್ವಾಸ ಉಂಟು. ನಾವು ಕರೆದ್ರೆ ಬರ್ತಾಳೆ, ಬರ್ಬೋದು, ಅದೇ ವಿಶ್ವಾಸ ನನಗೆ. ಧನ್ಯವಾದ. ಇದಿಷ್ಟು ವೈಶಾಲಿ ಅವರ ತಂದೆ ತಾಯಿ ಪೋಷಕರ ಮಾತು. ಒಂದು, ನಾವು ಮಾತಾಡಿದರೆ ವೈಶಾಲಿ ಮತ್ತೆ ವಾಪಸ್ ಬರ್ತಾಳೆ ಅನ್ನೋ ವಿಶ್ವಾಸ ಇದೆ. ಹಾಗೆಯೇ ಹಿಂದೂ ಸಂಘಟನೆಗಳೊಟ್ಟಿಗೆ ಹೋರಾಟಕ್ಕೂ ಮುಂದಾಗ್ತಾ ಇರುವಂಥದ್ದು, ಹಾಗೆಯೇ ಕಾನೂನಾತ್ಮಕ ಹೋರಾಟಕ್ಕೂ ವೈಶಾಲಿ ಕುಟುಂಬ ಹಾಗೆ ಹಿಂದೂ ಸಂಘಟನೆಗಳು ಮುಂದಾಗ್ತಾ ಇದ್ದಾವೆ. ಕ್ಯಾಮರಾಮ್ಯಾನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು. ನಾವಲ್ಲಿ ಬೆಳಿಗ್ಗೆ ಹೋದೆವು, ವೈಶಾಲಿ ಅಲ್ಲಿದ್ದಾಳೆ ಅಂತ ಗೊತ್ತಾಗಿ, ಸುರತ್ಕಲ್ನಲ್ಲಿದ್ದಾಳೆ ಅಂತ ಗೊತ್ತಾಗಿ ಅವಳನ್ನು ಕರೆದುಕೊಂಡು ಬರುವ ಅಂತ. ಆಗ ಅವರ ಓನರ್ನಲ್ಲಿ ಪರ್ಮಿಷನ್ ಕೇಳಿ ಅಲ್ಲಿಗೆ ಹೋಗಿ ತುಂಬ ಹೊತ್ತು ಬಾಗಿಲು ಬಡಿದ ನಂತರ ಬಾಗಿಲು ತೆಗೆದರು. ನಾವು ಬೇಗ ಇವಳನ್ನು ಹೋಗಿ ಒಳಗೆ ನೋಡ್ಬೇಕಂತ ಹೋಗುವಾಗ ಅಲ್ಲಿ ಕೋಣೆಯಿಂದ ಹುಡುಗಿಯರು ಒಟ್ಟಿಗೆ, ಒಂದು ಹುಡುಗ ಮತ್ತು 2 ಹುಡುಗಿಯರು ಒಟ್ಟಿಗೆ ಹೊರಗೆ ಬರ್ತಾರೆ. ನನಗೆ ಯಾವಾಗಲೂ ಅವರು ಪರಿಚಯ ಉಂಟು ಮುಂಚೆ. ಹಾಗೆ ನಾನು ಅವರಲ್ಲಿ ಕೇಳಿದೆ, ಇದೇನು ನೀವು ಹುಡುಗನನ್ನು ನೀವು ರೂಮಿನಲ್ಲಿ ಒಟ್ಟಿಗೆ ಇಟ್ಟದ್ದು 2 ಹುಡುಗಿಯರು ಅಂತ. ಲೇಡೀಸ್ ಬೀಜ ಅಲ್ಲ, ಇವರು ಲೇಡೀಸ್ ಅಲ್ಲಿ ಇರುವುದು. ಅದಕ್ಕೆ ಅವರು ಹೇಳಿದ್ರೆ ನಮ್ಮ ಇಷ್ಟ ಅಲ್ಲ, ಅದನ್ನು ನೀವು ಕೇಳಲಿಕ್ಕೆ ಯಾರು ಅಂತ, ನಮಗೆ ಪ್ರಾಯ ಆಗಿದೆ ಅಂತ. ವೈಶಾಲಿ ಇಲ್ಲಿದ್ದಲ್ಲ, ನಮಗೆ ಗೊತ್ತಿಲ್ಲ, ಇಲ್ಲಿ ಬರಲೇ ಇಲ್ಲ. ನಾನು ಹೇಳಿದೆ, ಓನರ್ ಹೇಳಿದಲ್ವ ನಿನ್ನೆ,
ಇಲ್ಲಿದ್ದಳು ಅಂತ ಅವ್ರಲ್ಲಿ ಹೇಳಿದ್ರು. ನಾವೀಗ CCTVಯಲ್ಲೆಲ್ಲ ನೋಡ್ತೇವೆ ಇನ್ನು ಅಂತ ಅವಾಗ ಹೇಳಿದ್ರು, ನಾವು ನಿನ್ನೆ ಹೋಗಿದ್ದಾಳೆ ಅಂತ ಹೇಳಿದಳು. ಎಲ್ಲಿ ಹೋಗಿದ್ದಾಳೆ ಏನು ಅಂತ ಹೇಳಲಿಲ್ಲ ಅವರು. ಈಗ ವೈಶಾಲಿ ಮತ್ತೆ ಮೊಹಮ್ಮದ್ ಮಿದ್ಲಾಜ್ ಅವರಿಬ್ರು ಮದುವೆ ಆಗಲಿಕ್ಕೆ, ರಿಜಿಸ್ಟರ್ ಮ್ಯಾರೇಜ್ ಆಗಲಿಕ್ಕೆ ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ ವಯನಾಡಲ್ಲಿ. ನೀವು ಹೋಗಿ ಮಾತಾಡಿ ಬಂದ್ರಿ. ಕೇವಲ 5 ನಿಮಿಷ ಮಾತಾಡಿದ್ರು, ವೈಶಾಲಿ ನಿಮ್ಮ ಹತ್ರ ಮಾತಾಡಿದ್ಲು ಅಂತ. ಆದರೆ ಈ ಹುಡುಗ ಯಾರು ಅನ್ನೋದನ್ನ ನೀವು ಪತ್ತೆ ಹಚ್ಚಿದ್ದೀರಾ? ಯಾರು, ಏನು ಮಾಡ್ತಾ ಇದ್ದಾರೆ? ನಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ಒಂದು ಅಟ್ಲಾಸ್ ನಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದ ಅಂತ ಮಾತ್ರ ಗೊತ್ತು, ಬೇರೆ ಏನು ಗೊತ್ತಿಲ್ಲ ನಮಗೆ. ಮತ್ತೆ ನಮ್ಮಲ್ಲಿ ಅಲ್ಲಿ ಮಾತಾಡ್ಲಿಕ್ಕೆ ಕೂಡ ಪೊಲೀಸರು ಬಿಡ್ಲಿಲ್ಲ. 5 ನಿಮಿಷ ಅಂತ ಕೊಟ್ಟು ಸರಿಯಾಗಿ ಮಾತಾಡ್ಲಿಕ್ಕೆ ಕೂಡ ಬಿಡ್ಲಿಲ್ಲ. ನನ್ನನ್ನು ನೋಡಿದಾಗ ಅವಳಿಗೆ ಬೇಸರ ಆಯ್ತು. ಅವಳು ಅಲ್ತ ನನ್ನ ಹತ್ತಿರ ಹಾಗೆ ಮಾಡ್ಲಿಕ್ಕೆ ಬರುವಾಗ ಪೊಲೀಸರು ಬಿಡ್ಲಿಲ್ಲ. ಬೇಡ, ಟಚ್ ಏನಿಲ್ಲ ಇಲ್ಲಿ ಅಂತ ಹೇಳಿದ್ರು. ಪೊಲೀಸರ ದೌರ್ಜನ್ಯಲ್ಲಿ ತುಂಬಾ ಇತ್ತು. ಮಗಳನ್ನ ಮಾತಾಡ್ಲಿಕ್ಕೆ ಅಥವಾ ಅವಳನ್ನ ಇಟ್ಕೊಳ್ಳಿಕ್ಕೂ ಬಿಡ್ಲಿಲ್ಲ ಅವರು. ಮುಟ್ಲಿಕ್ಕೆಲ್ಲ ಇಲ್ಲ, ದೂರ ದೂರ ಅಂತ ಹೇಳಿದ್ರು. ಅವಳಿಗೆ ಪ್ರಾಯಪೂರ್ತಿಯಾಗಿದೆ, ಅವಳೆಷ್ಟ ಇನ್ನು ಅಂತ. ಅವಳು ಅಲ್ಲ ಅಮ್ಮನಲ್ಲಿ ಮಾತಾಡಬೇಕು ಅಂತ ಹೇಳಿದಳು ಅವರು ಬಿಡ್ಲಿಲ್ಲ. ಈಗ ನಿಮ್ಮ ಹೋರಾಟಕ್ಕೆ, ಅಂದ್ರೆ ವೈಶಾಲಿಯನ್ನ ಮತ್ತೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಹೋರಾಟಕ್ಕೆ ಹಿಂದೂ ಸಂಘಟನೆಗಳು ಕೂಡ ಕೈ ಜೋಡಿಸ್ತಾ ಇದ್ವು, ಏನು ಹೇಳ್ತಾರೆ? ನಾವು ತಿರುಗಿ ನಮ್ಮ ಮನೆಗೆ ಕರೆದುಕೊಂಡು ಬರಬೇಕಂತಲೇ ನಮಗೆ ಹಠ. ನಮ್ಮ ಹಿಂದೂ ಹುಡುಗಿಯನ್ನು ಹಿಂದೂ ಸಂಘಟನೆಗೆ ನಮ್ಮ ಅಲ್ಲಿಗೆ ಕರೆದುಕೊಂಡು ಬರಬೇಕು, ಮುಸಲ್ಮಾನರಿಗೆ ಬಿಟ್ಟು ಕೊಡಬಾರದು ಅಂತ. ಆದ್ರೆ ಅವಳು ಮೇಜರ್ ಆದ ಕಾರಣ ಮದುವೆ ಆಗಿ ಹೋದ್ರೆ ಅವಳು ಬರ್ತಾಳೆ ನಮ್ಮೊಟ್ಟಿಗೆ. ಮೊನ್ನೆ ಬರ್ತೇನೆ ಅಂತ ಹೇಳಿದಲ್ಲ, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದಲ್ಲ. ಅವರೇನಾದ್ರೂ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಆಗ್ಬೇಕು ಇನ್ನು ಅವರಿಗೆ ಹಿಂದೆ ಸರಿಸಲಿಕ್ಕೆ. ಅಂದ್ರೆ ನಿಮ್ಮ ಪ್ರಕಾರ ನಿಮ್ಮ ಮಗಳನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರು. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಏನೋ ಹೆದರಿಸ್ತಿದ್ದಾರೆ. ಇಲ್ಲ ಇದ್ರೆ ಅವಳು ಯಾಕೆ ಹಾಗೆ ಹೇಳಿದ್ದು, ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಹೇಳಿದವಳು ಮತ್ತೊಮ್ಮೆ ಪೊಲೀಸರ ಅವರ ಒಟ್ಟಿಗೆ ಹೋದ ನಂತರ ಹೇಳಿದ್ದು ನಾನು ಬರುವುದಿಲ್ಲ, ನಾಳೆ ಬರ್ತೇನೆ, ಇವತ್ತು ಹೋಗಿ ಅಂತ ಯಾಕೆ ಹೇಳಿದವಳು?